ನೀವು ನೋಡ್ತಾ ಇದ್ರಲ್ಲ, ಇಲ್ಲಿ ನೋಡಿದಾಗ ನಿಮಗೆ ಅನ್ನಿಸ್ಬೋದು ಇದು ಯಾವುದೋ ಒಂದು ಮದುವೆ ಮನೆನೋ ಅಥವಾ ಇದು ಎಂಗೇಜ್ಮೆಂಟೋ ಅಥವಾ ಏನೋ ಒಂದು ಫಂಕ್ಷನ್ ಅಂತ ಅನ್ಸ್ಬೋದು. ಬಟ್ ಇದು ಫಂಕ್ಷನು ಅಲ್ಲ, ಮದುವೆ ಮನೆನೂ ಅಲ್ಲ. ಇಲ್ಲಿ ನೋಡ್ತಾ ಇದ್ರಲ್ಲ, ಹಳ್ಳಿ ಮನೆ ಅಂತ ಒಂದು ಹೋಟೆಲು. ನಿಮಗೆ ಆಲ್ರೆಡಿ ರೆಗ್ಯುಲರಾಗಿ ಇರುತ್ತೆ ಈ ಹೋಟೆಲು. ಬಟ್ ಇಲ್ಲಿ ಏನು ಸ್ಪೆಷಲ್ ಏನಪ್ಪ ಅಂದರೆ ಮ್ಯಾಂಗೋ ಮೇಳ ಅಂತ ಒಂದು ನಡೀತಾ ಇದೆ. ಏಪ್ರಿಲಿಂದ ಮ್ಯಾಂಗೋ ಮೇಳ ನಡೀತಾ ಇದೆ ಇಲ್ಲಿ. ಅಂದರೆ ಎಲ್ಲ ಐಟಮು ಮ್ಯಾಂಗೋಯಿಂದ ಮಾಡಿರ್ತಕ್ಕಂಥದ್ದು, ಅಂದರೆ ಮ್ಯಾಂಗೋ ಫ್ಲೇವರ್ ಇರ್ತಕ್ಕಂಥ ಐಟಮು. ಸೊ 199 ರುಪೀಸ್ ಅಂತೆ. ಸೊ 199 ರುಪೀಸ್ಗೆ ಅನ್ಲಿಮಿಟೆಡ್ ಊಟ. ಸೊ ಈ ಊಟಕ್ಕೆ ನಮ್ಮ ಬೆಂಗಳೂರಿನ ಎಲ್ಲ ಮೂಲೆಯಿಂದನೂ ಜನ ಬರ್ತಾಯಿದ್ದಾರೆ. ಇಲ್ಲಿ ನೋಡ್ತಾ ಇದ್ರಲ್ಲ, ತುಂಬ ಕ್ಯೂ ಇದೆ. ಸೊ ಅದಕ್ಕೋಸ್ಕರ ಅಂತಲೇ ತುಂಬ ಕ್ಯೂ ಇದೆ. ಕ್ಯೂ ನಿಂತ್ಕೊಂಡು ಈಗ ಮದುವೆ ಮನೆಯಲ್ಲಿ ಹೆಂಗೆ ಊಟಕ್ಕೆ ಕ್ಯೂ ನಿಂತ್ಕೊಂಡು ಹೋಗ್ತಾರೋ ಆ ರೀತಿ ಹೋಟೆಲ್ನಲ್ಲಿ ಕ್ಯೂ ನಿಂತ್ಕೊಂಡು ಹೋಗ್ತಾರೆ. ಸೊ ಇದೊಂಥರ ವಿಶೇಷ ಅಂತ ಅನಿಸುತ್ತೆ. ಬನ್ನಿ ಒಳಗಡೆ ಹೋಗಿ ಕಸ್ಟಮರ್ಸ್ನ ಮಾತಾಡ್ಸೋಣ, ಹೆಂಗಿದೆ ಮತ್ತು ಫುಡ್ ಟೇಸ್ಟ್ ಆಗ್ಬೋದು ಮತ್ತು ಹೈಜಿನ್ ಆಗ್ಬೋದು, ಪ್ರತಿಯೊಂದು ಹೇಗಿದೆ ಅಂತ ಆ ಕಸ್ಟಮರ್ನ ಮಾತಾಡ್ಸೋಣ. ಸೊ ಒಳಗಡೆ ಜನ ಹೇಗೆ ಕೂತ್ಕೋತಾರೆ, ಯಾವ್ಯಾವ ಥರ ಐಟಮ್ ಇರುತ್ತೆ ಎಲ್ಲವನ್ನು ನೋಡೋಣ. ಸೊ ಬನ್ನಿ ಸ್ನೇಹಿತರೆ, ಇವಾಗ ನಾವು ಹಳ್ಳಿ ಮನೆಯಲ್ಲಿದ್ದೀವಿ, ಮಲ್ಲೇಶ್ವರಂ ಹತ್ರ. ಸೊ ಬನ್ನಿ, ಇವಾಗ ಇಲ್ಲಿ ಮ್ಯಾಂಗೋ ಮೇಳ ನಡೀತಾ ಇದೆ. ಇಲ್ಲಿ ಏನೇನು ಸ್ಪೆಷಲ್ ಇರುತ್ತೆ, ಯಾವ್ಯಾವ ಥರ ಐಟಮ್ ಇರುತ್ತೆ, ಸೊ ಜನ ಹೆಂಗೆ ಬರ್ತಾರೆ, ಸೊ ಪ್ರತಿಯೊಂದು ತಿಳ್ಕೊಂಡು ತಗೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ಈ ಮ್ಯಾಂಗೋ ಮೇಳ ಎಷ್ಟು ವರ್ಷದಿಂದ ನಡೀತಾ ಇದೆ? ಸರ್ 3 ವರ್ಷದಿಂದ ಮಾಡ್ತಾ ಇದ್ದೀವಿ. 3 ವರ್ಷದಿಂದ ಮಾಡ್ತಾ ಇದ್ದೀರಾ? ಸೊ ಎಷ್ಟು ದಿನ ಇರುತ್ತೆ ಈ ವರ್ಷ? ಸರ್ ಇವತ್ತಲ್ಲಿ ಈ ಮಂತ್ ಮೇ ಎಂಡವರೆಗೂ ಇರುತ್ತೆ. ಒಂದೂವರೆ ತಿಂಗಳು 2 ತಿಂಗಳು. ಏಪ್ರಿಲ್ 9 ಸ್ಟಾರ್ಟ್ ಆಗಿದೆ. ಓಕೆ. ಈ ತಿಂಗಳು ಎಂಡವರೆಗೂ ಇರಬೇಕು ಅಂತ ಅಂದ್ಕೊಂಡಿದ್ವಿ. ಜನರಲ್ ಫೀಡ್ಬ್ಯಾಕ್ ಬರ್ತಾನೆ ಇದೆ. ಇನ್ನೂ ಒಂದು 15 ದಿನ ಎಕ್ಸ್ಪೆಂಡ್ ಮಾಡಿ ಅಂತ ಅಂದ್ಬಿಟ್ಟು ಆಯಿತು. ಇನ್ನೊಂದು 15 ದಿನ ಮುಂದೆ ಹೋಗ್ಬೋದು. ಈ ತಿಂಗಳು ಲಾಸ್ಟ್ ಮಾಡ್ತೀವಿ. ಸರ್ ಏನೇನು ಐಟಮ್ ಇರುತ್ತೆ ಇದರಲ್ಲಿ? ಸರ್ ಮಿನಿಮಮ್ 20-22 ಐಟಮ್ ಇರುತ್ತೆ. ಅದರಲ್ಲಿ ಮೇನಾಗಿ ಬಂದು ಮ್ಯಾಂಗೋ ಆಲ್ಬೈ, ಮ್ಯಾಂಗೋ ರಸಮಲೈ, ಮ್ಯಾಂಗೋ ಹೋಳಿಗೆ, ಮ್ಯಾಂಗೋ ಗೊಜ್ಜು, ಮ್ಯಾಂಗೋ ಜ್ಯೂಸು, ಆ ಥರ ಐಟಮ್ ಇರುತ್ತೆ. ಓಕೆ. ಎಲ್ಲ ಮ್ಯಾಂಗೋ? ಹೌದು, 80% ಮ್ಯಾಂಗೋ ಇರುತ್ತೆ ಸರ್. 80% ಮ್ಯಾಂಗೋ ಫ್ಲೇವರ್? ಹೌದು. ರೈಸ್ ಒಂದು ಬಿಟ್ಟು? ಹೌದು. ಓಕೆ. ಒಬ್ಬಿಟ್ಟಲ್ಲೂ ಮ್ಯಾಂಗೋ ಫ್ಲೇವರ್? ಹೌದು ಸರ್. ಮ್ಯಾಂಗೋ ಹೋಳಿಗೆನೂ ಇದೆ. ಓಕೆ. ಮ್ಯಾಂಗೋ ಹೋಳಿಗೆ ಹೇಳೋದಿಲ್ಲ ಸರ್. ಮತ್ತು ಫೀಡ್ಬ್ಯಾಕು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಓಕೆ. ಒಂದೂವರೆ ತಿಂಗಳಾದ್ರೂ ಜನ ಅದು ಕಮ್ಮಿ ಆಗಿಲ್ಲ. ಗಂಟೆ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಈಗ ಹಳ್ಳಿ ಮನೆಯಲ್ಲಿ ಈ ಮ್ಯಾಂಗೋ ಮೇಳ ಬಿಟ್ಟು ಬೇರೆ ಟೈಮಲ್ಲಿ ಸಿಗ್ತಾ ಇತ್ತಲ್ಲ, ಈ ಚಪಾತಿ ಆಗ್ಬೋದು, ದೋಸೆ, ಮಸಾಲೆ ದೋಸೆ ಇದೆ, ಅದು ಸಿಗುತ್ತಾ? ಅದು ಸಿಗುತ್ತೆ ಸರ್. ಅದು ವೀಕ್ ಡೇ ಸಿಗುತ್ತೆ, ವೀಕೆಂಡ್ ಸಿಗಲ್ಲ. ವೀಕ್ ಡೇನೂ ಅದು ಇರುತ್ತೆ. ವೀಕೆಂಡ್ ಸಿಗೋದಿಲ್ಲ? ವೀಕೆಂಡ್ ಸಿಗಲ್ಲ. ಓಕೆ ಓಕೆ. ಇನ್ನು ಮಾಮೂಲಿ ವೀಕ್ ಡೇಸ್ ಎಲ್ಲ ಸಿಗುತ್ತೆ? ಹೌದು. ಇದು ಡೈಲಿ ಇರುತ್ತೆ? ಇದು ಡೈಲಿ ಇರುತ್ತೆ. ಓಕೆ. ಸರ್, ಜನಗಳು ಏನಂತಾರೆ, ಅಂದರೆ ಯಾವ ಥರ ಇದೆ ಫೀಡ್ಬ್ಯಾಕ್? ಸರ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಎಲ್ಲ ಕಡೆಯಿಂದ ತುಂಬ ಚೆನ್ನಾಗಿದೆ. ಅವರು ಖುಷಿಯಿಂದ ಬಂದು ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಫಸ್ಟ್ ಫ್ಲೋರಲ್ಲಿ ಮಾತ್ರ ಇದೆಲ್ಲ ಮಾಡ್ತೀರಾ? ಹೌದು ಹೌದು ಹೌದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾವು ಯೋಗ ಗ್ರೂಪಿಂದ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಫುಡ್ ಎಲ್ಲ. ಎಲ್ಲಿಂದ ಬಂದಿರೋದು ನೀವು? ಉತ್ರಳ್ಳಿಯಿಂದ ಆಯುರಾರೋಗ್ಯ ಅಂತ ಯೋಗ ಗ್ರೂಪಿಂದ. ಊಟಕ್ಕೆ ಅಂತ ಬಂದಿರೋದು? ಊಟಕ್ಕೆ ಅಂತಲೇ ಬಂದಿರೋದು. ಯೂಟ್ಯೂಬಲ್ಲಿ ನೋಡಿದ್ವಿ, ಇದರಲ್ಲೆಲ್ಲ ಹಾಕಿದ್ರು. ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ಬಂದಿದ್ದೀವಿ. ಹೇಗಿದೆ ಮೇಡಮ್, ಈಗ ನೀವು ವಿಡಿಯೋ ನೋಡಿದ್ಕೂ ಇಲ್ಲಿ ಲೈವ್ ಆಗಿ ನೀವು ಅದನ್ನು ಊಟನ ಸವಿತಿರೋದು? ಚೆನ್ನಾಗಿದೆ. ಒಬ್ಬಟ್ಟೊಂದು ಅಷ್ಟು ಇಷ್ಟ ಆಗಲಿಲ್ಲ, ಬೇರೆ ಎಲ್ಲ ತುಂಬ ಚೆನ್ನಾಗಿದೆ ಐಟಮ್. ಓಕೆ. ಸೊ ವರ್ತ್ ಫಾರ್ ಮನಿನಾ? ಓಕೆ ಓಕೆ ಓಕೆ. ಎಸ್ ಎಸ್, ಡೆಫಿನೆಟ್ಲಿ. ನೀವೆಲ್ಲಿಂದ ಬಂದಿರೋದು? ಎಲ್ಲ ಒಂದೇ ಗ್ರೂಪ್. ಎಲ್ಲ ಉತ್ತರಹಳ್ಳಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಎಲ್ಲ ಅವ್ರು ಫೋಟೋ ತೆಗಿಸಿದ್ದಾರೆ.